ತೂತು ಯಾಳು ನೋಡಿದ್ರೆ ಹೇಳಿದ್ದು ಒಂದು ಕೆಲಸನೂ ಮಾಡಲ್ಲ. ಅವನು ಒಂದು ಮುಂಜಾನೆಯಿಂದ ತಲೆ ಕೆಟ್ಟ ಗೊಬ್ಬರ ಐತೆ ನೋಡಿ ನನ್ನ ಮಕ್ಕಳು. ಏನು ಮಾಡಲಿ? ಏನೇ ಮಗಳೇ, ನೋಡೇ ಯಾರು ಬಂದಿದ್ದಾರೆ? ಖುಷಿ ಏನು? ಬಾ ಬಾ ಬಾ. ನೋಡೆ ಯಾರು ಬಂದಿದ್ದಾರೆ ಇಲ್ಲಿ? ನಮ್ಮ ಮಗಳ ಕಡೆ ಖುಷಿ ಖುಷಿ ಬಂದಿದ್ದಾಳೆ. ಚೆನ್ನಾಗಿದೆ. ಕೂಡು ಇಲ್ಲೇ ಕೂಡು. ಏನಿದು? ಏನ್ ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ? ಏನಮ್ಮ, ನನಗಂತರೂ ಬಹಳ ಸಣ್ಣ ಆಗಿದ್ಯಾ. ಸರಿ, ಏನಿದು ಬಟ್ಟೆ? ಏನ್ ಬಟ್ಟೆ, ಏನ್ ಪ್ಯಾಂಟು? ನನಗೊಂದ್ ಚೂರ ಇಷ್ಟ ಆಗ್ತಾ ಇಲ್ಲ ಬಿಡು. ಎಂತ ಸ್ಟೈಲೋ ಏನೋ. ನಮ್ ಕಡೆ ಎಲ್ಲ ಹೆಂಗಿರ್ತಾರೆ, ಆದ್ರೂ ಸಿಟಿಯಲ್ಲಿ ಇರ್ಬೇಕಾದ್ರೆ ಮೈ ತುಂಬಾ ಬಟ್ಟೆ ಹಾಕೋಬೇಕು, ಹಣೆ ಮೇಲೆ ಕುಂಕುಮ ಇಟ್ಕೋಬೇಕು, ಅದೇ ಗೌರವ. ಏನಮ್ಮ ನೀನು? ಏನ್ ಇಷ್ಟ ಇಲ್ಲ ಏನೋ. ನನಗಂತೂ ಚೂರ ಇಷ್ಟ ಆಗ್ತಾ ಇಲ್ಲ. ಮಗು ಈಗ ತಾನೇ ಬಂದಿದೆ, ಸುರಸ್ಕೊಂಡ್ಬಿಟ್ರೆ ನಿಮ್ ಪುರಾಣನ. ಸುಮ್ನೆ ರೇ, ಈಗ್ಲಿಂದ ಬುದ್ಧಿ ಹೇಳಿಲ್ಲ ಅಂದ್ರ ಮತ್ತೆ ಯಾವಾಗ ಬುದ್ಧಿ ಹೇಳಕಾಗತಿ? ನೋಡಮ್ಮ, ಅಕ್ಕಿ ಮಾತು ಕೇಳ್ಕೊಂಡು ಇದನ್ ಮಾಡಕ್ ಹೋಗ್ಬೇಡ. ನಾ ಹೇಳ್ದಂಗ ನೀ ಕೇಳ್ಬೇಕು, ಸರಿನಾ? ಇದು ನನ್ನ ಮಗಳಂದ್ರೆ. ಅಪ್ಪ, ನನ್ಗೆ ಬ್ಯಾಂಗ್ಳೂರ್ ಇದು ತುಂಬಾ ಬೋರ್ ಆಗ್ತದೆ. ಬ್ಯಾಂಗ್ಳೂರಲ್ಲಿ ಏನಿದೆ ಮಣ್ಣಂಗಾಟಿ? ಅದಕ್ಕೆ ನಾನು ಇವಾಗ ಹಳ್ಳಿ ಫುಲ್ ಸುತ್ಕೊ ಬರ್ತೀನಿ. ಹಳ್ಳಿ ಫುಲ್ ಸುತ್ತಿಯಾ? ಬಹಳ ಖುಷಿ ಆಯ್ತು. ಇರ್ಲಿ. ಸರಿ, ನೀವು ಒಬ್ಳೆ ಹೋಗೋದ್ ಬೇಡ, ಆ ಗೌರಿನೂ ಕಳಿಸ್ತಾನೆ, ಕರ್ಕೊಂಡು ಹೋಗು. ಆಯ್ತು, ಹೋಯ್ ಬಾ. ಗೌರಿ ಬಾ, ಇಬ್ರು ಹೋಯ್ ಬರ್ರಿ. ಬೇಗ ಊಟಕ್ಕೆ ಬಂದ್ಬಿಡಿ. ದೋಸ್ತ ಈ ಶಾಲೆಯಾಗ ಒಂದ್ ಹುಡುಗಿನ ಲವ್ ಮಾಡಕತ್ತಿದ್ದಲ್ಲ, ಅನಿತಾ ಅಂತ, ಆಕಿ ಬಂದಾಳ. ಹೌದೇನೋ? ಎಲ್ಲಿದ್ದಾಳು? ನಾನ್ ನೋಡ್ದೆ, ಈ ಕಡೆನೆ ಬರ್ತಾಳ. ಹೌದಾ? ಇರ್ಲಿ ಬಾ, ಈ ಜಾಗ ಮಾಡ, ಆಮೇಲೆ ನೋಡಿದ್ರತ. ದೋಸ್ತ, ಎಷ್ಟೊಂದು ವರ್ಷಾದ್ಮೇಲೆ ಆಕಿ ಬರಕತ್ತಾಳ. ಆಕಿ ಸಿಗ್ತಾಳೆ ಅನ್ನೋ ಸಣ್ಣ ಖುಷಿನೇ ಇಲ್ವಲ್ಲ ನಿಂಗೆ? ಲೇ ದೋಸ್ತ, ಅದು ಯಾವಾಗ್ಲೂ ನಡೆದಿರೋ ವಿಷಯ. ಈಗ ಹೇಳಿದ್ರೆ ಅದು ಎಲ್ಲಿ ನೆನಪಿರುತ್ತೋ? ಅದ್ರ ಬೇರೆ ಅವಳು ಸಿಟಿಯಲ್ಲಿ ಬೆಳೆದ್ರ ಹುಡುಗಿ. ಇವಾಗ ನಾನೇ ಹರ್ಷ ನಿನ್ ಸ್ಕೂಲಲ್ಲಿ ಇದ್ದಾಗೆಲ್ಲ ಲವ್ ಮಾಡ್ತಿದ್ಯಾ ಅಂತಂದು ಹೇಳಿದಾಗ ಅವಳಿಗೆ ನೆನಪಿಸ್ಕಿರಲಿಲ್ಲ ಅಂದ್ರೆ ನನಗೆ ಭಾಳ ನೋವಾಗುತ್ತೋ. ನಾನು ತಡ್ಕೊಳ್ಳೋ ಸಿಕ್ತೆ ನನಗೆಲ್ಲ ಆಯ್ತು. ಸುಮ್ಮನೆ ದೂರಲಿಂದ ನೋಡ್ಕೊಂಡು ಖುಷಿ ಪಡೋಣ, ಏನಂತೀಯ? ಬಾ. ಲೇ ದೋಸ್ತ, ನಾನು ಎಷ್ಟೊಂದು ಜನ ಹುಡುಗಿರ್ ನೋಡಿದೀನಿ, ಆದ್ರೆ ಎಲ್ರ ತರ ಅಲ್ಲ ಅನಿತಾ. ನೀನೇ ಹರ್ಷ ಅಂತ ಹೋಗಿ ಹೇಳು, ಆಕೆ ಒಪ್ಪಿಲ್ಲ ಅಂದ್ರೆ ನಾನು ಒಪ್ಪಿಸ್ತೀನಿ. ಲೇ ಹರ್ಷ, ಫುಲ್ ಹೀಟ್ನಾಗದಿ, ಒಂದ್ಸತ ಮುಣಿಗೆ ಹೇಳ್ಬಾ, ಫುಲ್ ಕೂಲಕ್ಕಿ. ಲೇ ಮಕ ನೋಡ್ತೀರಿ ಬರ್ರಿ. ಲೇ ಮಕ ನೋಡಿದ್ರೆ ಮಕ್ಕಳಾಗಲ್ಲ, ಬರ್ರಿ. ಅವ ನೋಡ್ಲಿ ಎಷ್ಟು ಫುಲ್ ರೊಮ್ಯಾಂಟಿಕ್ ಮೂಡಲತನ. ನಾವಿಬ್ರು ಸೇರಿ ಒಂದ್ ಆಟ ಆಡೋಣ. ನೀರ್ನಾಗ ಆಟಲೇ? ಹೇಳ್ತೀನಿ ಇರ್ಲೆ. ಈಗ ನಾನು ಮುಳುಗ್ತೀನಿ, ನೀನು ಬೆರಳು ತೋರ್ಸು, ಆಮೇಲೆ ನಾ ಎದ್ದು ಎಷ್ಟ್ ಬೆರಳು ಅಂತ ಹೇಳ್ತೀನಿ. ಆಡೋಣ, ಬಾರಿ ಚಲೋ ಐತೆ. ಆಡೋಣ. ಸರಿ, ಫಸ್ಟ್ ನಾನು ಮುಳುಗ್ತೀನಿ. ಗೊತ್ತಾಯ್ತು, ಐದಲ್ಲ? ಕರೆಕ್ಟ್ ಇಲ್ಲೇ. ಹೆಂಗೆ ಹೇಳಿದಿ? ಹಂಗೆ ನಾವು. ಈಗ ನಾನು ಗೊತ್ತಾತು. 6 ಬಟ್ಟಲ್ ತೋರ್ಸಿದ್ದು. ಹುಚ್ಚ, ನಾನು ತೋರ್ಸಿದ್ದು 5 ಬಿಟ್ಟು ನೋಡಿಲಿ. ಲೇ, ನೀ 6 ಬಟ್ಟಲ್ ತೋರ್ಸಿದ್ದು ಸುಳ್ಳು, ನಾನೇ ಚೂತೆ ಮಾಡ್ತಿ? ಅಲ್ಲಲೇ, ನಾನು 5 ಬಿಟ್ಟು ತೋರ್ಸಿದ್ದು, ಇದೇ ಕೈ ತೋರ್ಸಿದ್ದು. ಅದು ಹೋಗ್ಲಿ ಬಿಡು, ಇನ್ನೊಂದ್ಸಲ ಮಾಡ್ತೇನೆ, ಕರೆಕ್ಟ್ ಆಗಿ ಹೇಳು. ಸರಿ. 11 ಬಟ್ಟಲ್ ತೋರ್ಸಿದ್ದು. ಹುಚ್ಚ, 10 ಬಿಟ್ಲೆ ಇರೋದು. ಅಲ್ಲಲ್ಲಿ ಆಗಲ್ಲಿ 6 ಬಟ್ ತೋರಿಸಿ 5 ಅಂತ ಹೇಳಿದೆ, ಈಗ 11 ಬಟ್ ತೋರಿಸಿ 10 ಅಂತ ಹೇಳ್ತೀಯಲ್ಲೇ. ಲೇ, ಈ ಕೈಲಿ 5 ಬೆರಳು, ಈ ಕೈಲಿ 5 ಬೆರಳು, 11 ಹೆಂಗಲ್ಲ ತೋರಿಸ್ತೀನಿ ನಾನು? ಒಂದ್ ಕೆಲಸ ಮಾಡ, 2 ಕೈ ಮ್ಯಾಗ ಎತ್ತಲೆ. ಸರಿ. ನಿಮ್ಮ ಮೌನ ಮೊದ್ಲು ಚಡ್ಡಿ ಹಾಕಲಿ, ಜೀವ ಒಂದ್ ಸೆಕೆಂಡ್ ಬಾಯಿಗೆ ಬಂದತ್ತ. ಕಳನಾಶಿಕ ಎಣ್ಣೆ ನೀರ್ನಾಗ ಕಾಣ್ತೀನಿ. ಚಡ್ಡಿ ಹಾಕ ನಿಮ್ಮ ಮೌನ. ನಿಮ್ಮ ಮೌನ್ ಚಡ್ಡಿ ಹಾಕಿ ಮೀನಾನ ಮಾಡಿದ್ದೆ, ನಾವು ಯಾರ್ದಾರ ಜೀವ ತೆಗದಿ. ಲೇ, ಅದ್ಯಾದ ಹುಡುಗಿ ಅಂದಲೇ ಬರಕತ್ತ ನೋಡಲಿ. ಲೇ ನಿಮ್ಮವನ, ನೀ ನೀರಾಗ ಮ್ಯಾಗ ಬಂದು ಯಾರ್ದಾರ ಜೀವ ತೆಗದಿ.
ಅಕ್ಕ ಟವಲ್ ಬಿದ್ದೋತಕ್ಕ. ಮಾಮ ನಿನ್ನೆ ಇವಂದು ಬಾಳ ಆಗಿತ್ಲೆ. ಸದ್ಯ ನಮ್ ಪುಣ್ಯ ಚಡ್ಡಿ ಹಾಕಿದ್ದ. ಅವಂದು ಬಿಡು, ಅವ ಚಡ್ಡಿನಾರ ಹಾಕಿದ್ದ, ನಿಂದು ಚಡ್ಡಿ ಇಲ್ಲ ಏನಿಲ್ಲ. ಎಲ್ಲಾರು ಜಳಕ ಮಾಡಕ್ ಹೋದಲ್ಲ ಚಡ್ಡಿ ಹಾಕಿ ಜಳಕ ಮಾಡ, ಯಾವಂದಾರ ಜೀವ ತೆಗದು. ನೋಡ್ಲೇವಾ ಹೆಂಗ್ರಿ ಹಚ್ತಾ ನಂಗೆ. ಮತ್ ನೀ ಮಾಡೋದು ಹಂಗ್ ಬಿಡ್ಲಿ, ಕರೆಕ್ಟ್ ಆಗ್ತಾನ ಅವನ. ಆಮೇಲೆ ಚಿಕ್ಕ ಸ್ವಲ್ಪ ಕೆಲ್ಸ ಐತಿ. ಲೇ 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 ಹಾಯ್, ನಿನ್ನ ಮಗ ಯಾವಾಗ್ಲೂ ಹಿಂಗೆ ಜಾರಕತ್ ಅನ್ಕಂಡ್ಲೆ. ಹೋಗ್ಲಿ ಬಿಡು. ಮತ್ತೆ ಸಮಾಚಾರ? ಲೇ ನಿನ್ ಲೈಲಾ ಈ ಕಡೆನೇ ಬರಕತ್ತಾಳ ನೋಡು. ಅಕ್ಕ ಅವ್ರು ನಮ್ಮ ಹಿಂದೆನೆ ಬರತ್ತಾರಕ್ಕ. ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಹೌದಾ, ಭಯ ಪಡ್ಬೇಡ, ನಾನ್ ನೋಡ್ಕೋತೀನಿ ಬಿಡು. ಏನ್ರಿ ಹಿಂದೆ ಬರ್ತಾ ಇದ್ದೀರಾ? ನಿನ್ನೆ ಸ್ವಲ್ಪ ನಿಮ್ ಟವೆಲ್ ಉದ್ರೋಕಿದೆ, ಜಸ್ಟ್ ನೋಡಿ ನಕ್ಕಿದಕ್ಕೆ ಹಿಂದೆ ಬರ್ತಾ ಇದ್ದೀರಾ? ಏನ್ ಫಾಲೋ ಮಾಡ್ತಿದ್ದೀರಾ? ಮಗ ಸ್ಕೂಲ್ ಡೇಸ್ ನೆನ್ಪು ಮಾಡೋ. ಸ್ಕೂಲ್ ಡೇಸು ನಿನ್ನೆ ಆಗಿದ್ನ ಎಷ್ಟು ಇಂಚಿಂಚ ನೆನ್ಪಿಟ್ಕೊಂಡಿದ್ದೆ ಅಂದ್ರೆ ನಾನು ಹಿಂಗೆ ತುಂಬ ಚೆನ್ನಾಗಿ ನೆನ್ಪಿಡ್ತೇನೆ. ನಾನು ಹರ್ಷ, ನಾನು ನಿನ್ನ ಸ್ಕೂಲ್ ಡೇಸಲ್ಲಿ ತುಂಬ ಬೆಸ್ಟ್ ಲವರ್ಸ್. ನೀನು ಎಜುಕೇಷನ್ ಕಂಟಿನ್ಯೂ ಮಾಡಿದೆ, ನಾನು ಸ್ಟಾಪ್ ಮಾಡಿದೆ. ಇವಾಗ ಗೊತ್ತಾಯ್ತಾ ನಾನು ಯಾರು ಅಂತ? ಅಕ್ಕ ನೀ ಹೆಂಗೂ ಇರೋದು 1 ವೀಕ್ ಅಕ್ಕ. ಪಾನಿಪುರಿ ಗೋಬಿ ಎಲ್ಲ ಕೊಡಿಸ್ಬಿಡಕ್ಕ. ಹ್ಞೂ ಅನ್ನಕ್ಕ. ಹಂಗಂತ್ಯ? ಓ ನೀವಾ? ನಾನ್ ಅನಿತಾ. ಇವ್ರು ನಮ್ಮ ದೋಸ್ತ. ನಮಸ್ಕಾರ. ದೇವ್ರೆ, ಕಳೆದು ಹೋಗಿದೆ ಅನ್ಕೊಂಡದ್ನ ಮತ್ತೆ ಹುಡುಕಿ ಕೊಟ್ಟಿದ್ಯಾ. ಕೊನೆವರೆಗೂ ನನ್ನ ಜೊತೆಗೆ ಉಳಿಯೋ ಥರ ಮಾಡು. ಏನ್ ಇಷ್ಟು ಟೀಪ್ರಾಗ ದೇವ್ರ ಹತ್ರ ಬೇಡ್ಕೋತಿದ್ದೀರಾ? RCB ಕಪ್ ಗೆಲ್ಲಿ ಅಂತನಾ? ಕಪ್ ಗೆಲ್ಬೇಕಂತ ಬೇಡ್ಕೊಳ್ಳೋರು ಡೌಟಲ್ಲಿರೋರು. ನಾವು ಆಲ್ರೆಡಿ ಫಿಕ್ಸ್ ಆಗಿದ್ದೇವೆ, ಈ ಸತಿ ಕಪ್ ನಮ್ಮದೇ ಅಂತ. ಹರ್ಷ, ನೀ ನನ್ನ ಸ್ಕೂಲ್ ಲೈಫಲ್ಲಿ ಅಷ್ಟೊಂದು ಚೆನ್ನಾಗಿ ಲವ್ ಮಾಡ್ತಿದ್ದ. ಸಿಕ್ಕಾಪಟ್ಟೆ. ಆದ್ರೆ ನೀ ನನ್ನ ಸ್ಕೂಲ್ ಲೈಫಲ್ಲೂ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ಯಾ, ಇವಾಗ್ಲೂ ಕೂಡ ನೋಡ್ಕೋತಿದ್ಯಾ. ಮುಂದೆ ಮದ್ವೆ ಆದ್ರೆ ಹೇಗೆ ನೋಡ್ಕೋತೀಯಾ? ನಾನು ಬಡವ ಅಂತ ನಿನ್ನ ಬರೀ ಹೊಟ್ಟೆಲಿ ಬಿಡಲ್ಲ. ನಾನು ಹಸ್ಕೊಂಡ್ರು ಕೂಡ ನಿನ್ನ ಹೊಟ್ಟೆ ತುಂಬಿಸ್ತೇನೆ. ನಮ್ಮ ಮನೆ ಚಿಕ್ಕದಾದರೂ
ನಿನ್ನ ಆ ಮನೆಗೆ ರಾಣಿ ಅಂತ ತಿಳ್ಕೊತೀನಿ. ನಮ್ಮ ಮನೆಗೆ ಬಂದಮೇಲೆ ಎಲ್ಲ ಕೆಲಸ ನೀನೇ ಮಾಡ್ಬೇಕಂತ ಯೋಚನೆ ಮಾಡಬೇಡ. ಯಾಕೆಂದರೆ ಆ ಎಲ್ಲ ಕೆಲಸ ನಾನು ಮಾಡ್ತೀನಿ. ಇಷ್ಟೆಲ್ಲ ಮದುವೆಗೂ ಮುಂಚೆ ಮಾತಾಡೋನು ಮದುವೆನ ಸಾಲ ಮಾಡ್ಕೊತಿದ್ದಾನೆ ಅಂತ ತಿಳ್ಕೊಬೇಡ. ಆಲ್ರೆಡಿ ಎಲ್ಲ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿನಿ. ಮದ್ವೆನಾ ಇವಾಗ್ಲಾ? ಹಾಂ, ಅರ್ಜೆಂಟ್ ಏನಿಲ್ವಲ್ಲ, ಮುಂದೆ ನೋಡ್ಕೊಂಡ್ರೆ ಆಗತ್ತೆ. ಮೊದಲು ನನ್ನ ಎಜುಕೇಶನ್ನ ಮುಗಿಸ್ತೀನಿ. ಸರಿ ಬಾ, ಟೈಮ್ ಆಯ್ತು. ಲೋ ದೋಸ್ತ, ನೀನೇ ಹರ್ಷ ಅಂತ ಹೇಳಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಐಡಿಯಾ ಐತೆ. ಲೈ ಮತ್ತು ಸುಮ್ಮನೆ ಕುಂತಿಯಲ್ಲ ಇಲ್ಲಿವರೆಗೂ, ಅದು ಯಾವುದು ಹೇಳೋ ಬೇಗ ಹೇಳೋ. ಹೇಳ್ತೀನಿ. ಈಗ ನೀನು ಚಿಕ್ಕವನಾದಾಗ ಸ್ಕೂಲಿಗೆ ಚಡ್ಡಿ ಹಾಕೊಂಡು ಹೋಗ್ತಿದ್ದೆ. ಈಗಲೂ ಅವಳು ಮುಂದೆ ಚಡ್ಡಿಲಿ ಹೋಗ್ಬಿಡು, ಗೊರ್ತಿಡ್ತಾಳೆ. ಲವ್, ಇದು ಒಂದು ಐಡಿಯಾನ ಲೈ? ಯಾವ್ದಾದ್ರು ಬೆಸ್ಟ್ ಇರೋ ಐಡಿಯಾ ಕೊಡು. ಚೆನ್ನಾಗಿರೋದು ಅಂತಂದ್ರ ಅವಳೇನಾದ್ರು ನಿಂಗೆ ಚಿಕ್ಕ ವಯಸ್ಸಿದ್ದಾಗ ಗಿಫ್ಟು ಉಡುಗೊರೆ ಅಂತೇನಾದ್ರು ಕೊಟ್ಟಿದ್ಲ? ಹಾ, ಇರೋ ಒಂದ್ಸತಿ ನೋಡೋಣ, ಚೆಕ್ ಮಾಡಿಬಿಡ್ತೀನಿ, ಎಲ್ಲ ಇದ್ರೂ ಇರ್ಬೋದು. ಸರಿ ಹುಡುಕು. ನನ್ನ ಪ್ರೀತಿ ಪರೀಕ್ಷೆಗೆ ನೀನೇ ಸಾಕ್ಷಿ. ಹಾಯ್. ಯಾಕೆ ಇಷ್ಟೊಂದು ಲೇಟು? ಅದೇ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ. ಯಾಕೆ, ಏನು ಹೇಳ್ಬೇಕಿತ್ತು? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಹೌದಾ, ಏನದು? ಹಾಗಾದ್ರೆ ಹೇಳಿ. ನಾನು ಸಿಟಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಬರೋದು ಯಾವಾಗ? ಮತ್ತೆ ನಾನು ಯಾಕೆ ವಾಪಸ್ ಬರಲಿ? ಏನಿದೆ ಇಲ್ಲಿ? ನಾನಿದೇನಲ್ಲ. ನೀನಿದ್ರೆ ನಾನೇನು ಮಾಡಲಿ? ನಿನಗೋಸ್ಕರ ನಾನು ಯಾಕೆ ವಾಪಸ್ ಬರಬೇಕು? ಹಾಗಾದ್ರೆ ಸ್ಕೂಲಲ್ಲಿ ಲವ್ ಮಾಡಿದ್ದು, ನಿನ್ನೆ ಮದುವೆ ಬಗ್ಗೆ ಎಲ್ಲ ಮಾತಾಡಿದ್ದು, ಅದೆಲ್ಲ ಸುಳ್ಳು ಹಾಗಾದ್ರೆ? ಹೋ, ಅದಾ? ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ. ಮತ್ತೆ ಇಷ್ಟು ದಿವಸ ನನ್ನ ಜೊತೆ ಯಾಕೆ ಸುತ್ತಾಡ್ದೆ? ಹೇಳ್ಬೋದಿತ್ತಲ್ಲ. ನಂಗೆ ಟೈಮ್ ಪಾಸ್ ಮಾಡೋಕೆ ನಿನ್ನ ಅವಶ್ಯಕತೆ ಇತ್ತು. ನೀನು ಯಾವ ಥರ ಯೋಚನೆ ಮಾಡ್ತಿದ್ಯಾ? ನಾನೆಲ್ಲಿ, ನೀನೆಲ್ಲಿ? ಹೋಗಿ ಹೋಗಿ ನಾನು ನೀನಂತ ಹಳ್ಳಿ ಗುಗ್ಗುನ ಲವ್ ಮಾಡ್ತೀನ? ಬೆಳಗ್ಗೆ ಆದ್ರೆ ಬಿಸಿಲಲ್ಲಿರೋ ನೀನೆಲ್ಲಿ? ಬಿಸಿಲಂದ್ರೇನೆ ಆಗದೆ ಇರೋಳು ನಾನೆಲ್ಲಿ? ಯೋಚನೆ ಮಾಡು. ಆಸೆ ಇರಬೇಕು, ಅತಿ ಆಸೆನೂ ಇರಬೇಕು, ಆದ್ರೆ ಅತಿ ದುರಾಸೆ ಇರಬಾರ್ದು. ನೋಡು, ಏನೋ ಮಾತಾಡಿ ನನ್ನ ಮನಸ್ಸು ಮತ್ತಷ್ಟು ನೋಯಿಸ್ಬೇಡ. ನಿನ್ನ ಕೊನೆ ನಿರ್ಧಾರ ಏನಂತ ಹೇಳು. ನಾನು ಅತಿಥಿಯಾಗಿ ಬಂದಿದ್ದೀನಿ, ಅತಿಥಿಯಾಗೇ ಹೋಗ್ತೀನಿ. ಅಪರಿಚಿತರ ಅವಶ್ಯಕತೆ ನಂಗಿಲ್ಲ. ನೀನೆಲ್ಲಿ ಬರ್ತಿದ್ಯಾ? ನೀನ್ ಬರ್ಬೇಡ, ನಾನೇ ಹೋಗ್ತೀನಿ. ಕೆಲವೊಂದ್ಸತಿ ಹುಡುಗಿರೇ ಮೋಸ ಮಾಡಿದ್ರು, ಹುಡುಗನೇ ಕೈ ಕೊಟ್ಟ ಅನ್ನೋ ಮಾತು ತುಂಬ ಕೇಳಿದ್ದೇನೆ. ಅದಕ್ಕೆ ನಿಮ್ಮ ಜೊತೆ ಅಲ್ಲಿವರೆಗೂ ಬರ್ತೇನೆ. ನಿಮ್ಮಂಥ ಹುಡುಗಿರಿಗೆ ಗೊತ್ತಾಗಬೇಕು, ನನ್ನಂಥ ಹುಡುಗ ಕೊನೆ ತನಕ ನಿಮ್ಮ ಜೊತೆ ಇರ್ತಾನೆ ಅಂತ. ಸರಿ, ನೀವು ಹೋಗು ಮುಂದೆ.
ನಾನು ಯಾವಾಗಾದ್ರೂ ಮತ್ತೆ ಇಲ್ಲಿ ಬಂದಾಗ ನಿನ್ನ ಜೊತೆ ಕಳೆದಿರೋ ನೆನಪಲ್ಲ ಮತ್ತೆ ನಾನು ಕಾಡಬಾರ್ದು. ನಿನ್ನ ಹೆಜ್ಜೆ ಗುರುತು ಕೂಡ. ಏನಪ್ಪ ಎಲ್ಲಿ ಹೊಂಟ್ರಲ್ಲ, ಇವರು ನಿಮ್ಮವ್ರ? ಇಲ್ಲ ಅಣ್ಣ, ಅವ್ರು ನಮ್ಮವರೇ, ಆದ್ರೆ ನಾನು ಅವ್ರವನಲ್ಲ. ನಾವು ಹಳ್ಳಿ ಜನ ಅಣ್ಣ. ಸೀರೆ ನೆರಿಗೆ ಜಾರಿದ್ರೆ ಮಾನ ಮರದೆ ಹೋಗುತ್ತಾನ. ನಾವು ಹಳ್ಳಿ ಜನ ಇಲ್ಲಿ ಅರ್ಧಂಬರ್ಧಂ ಬಟ್ಟೆ ಹಾಕೊಂಡು ತಿರ್ಗಾಡೋ ಆ ಸಿಟಿ ಜನ ಇಲ್ಲಿ ಅಣ್ಣ. ಮೈ ಕಾಣಿಸ್ಕೊಂಡು ಲೈಕ್ ವ್ಯೂಸ್ಗೋಸ್ಕರ ರೀಲ್ಸ್ ಮಾಡ್ತಾರೆ. ನಾವು ಮನಸ್ಸು ಬಿಚ್ಚಿ ನಿಯತ್ತಿಂದ ಪ್ರೀತಿ ಮಾಡ್ತೇವೆ ಅಂದ್ರೆ ಟೈಮ್ ಪಾಸ್ ಮಾಡ್ತಾರೆ. ನಾವು ನಾಳೆ ದಿನ ಹಿಂಗೆ ಇರಲಿ ಅಂತ ಬಯಸ್ತೇವೆ, ಆದ್ರೆ ಅವರು ನಾಳೆ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರಿಗೂ ನಮಗೆಲ್ಲ ಎಲ್ಲಿ ಹೊಂದುತ್ತಣ್ಣ. ಸರಿ, ನಾ ಬರ್ತೇನಣ್ಣ. ಸರಿ, ನೀನು ಹೋಗೋ ಟೈಮ್ ಬಂತು, ಹೋಗೀಗ. ನಾನು ಹೋಗೋ ಟೈಮ್ ಬಂದಿಲ್ಲ, ನೀನು ಹೋಗೋ ಟೈಮ್ ಬಂದು ಹೋಗಿ. ಏನ್ಲೇ ಆಕೆ ಯಾಕೋ ಬಿಟ್ಟು ಹೊಂಟೇಳಲ್ಲ? ಹೋಗ್ಲಿ ಬಿಡ. ಹೌದಾ? ಯಾಕೋ ಬೇಜಾರದಂಗದಿ? ಬಿಟ್ಟು ಹೋದಳು, ಅವಳೇ ಬೇಜಾರಿಲ್ಲ ಅಂದಮೇಲೆ ಬಿಟ್ಟು ಕೊಟ್ಟ ನಾನು, ನನಗೆ ಯಾಕೋ ಬೇಜಾರು. ನಡಿ. ಪ್ರೀತಿ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಬರುತ್ತೆ. ಕೆಲವರಿಗೆ ಬೆಳಕಾಗುತ್ತೆ, ಇನ್ನು ಕೆಲವರನ್ನು ಸುಟ್ಟಾಕುತ್ತೆ. ಉಳಿದವರ ಜೀವನದಲ್ಲಿ ಬೆಳಕಾಗದೆ ಸುಟ್ಟಾಕದೆ ಈ ಥರ ನರಳಾಡುತ್ತಿರುತ್ತೆ.